ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಸ್ವಾಮಿ ಪಿತನಿಗೂ ಸುತ್ತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗಾಂತರಕ್ಕೂ ಆಮೆನ್. ಪರಿಶುದ್ಧಾತ್ಮರೇ ಬನ್ನಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ವಾಸಿಸಿರಿ. ಪರಿಶುದ್ಧಾತ್ಮರೇ ಸತ್ಯದ ವಾಕ್ಯಗಳನ್ನು ನಮಗೆ ಅರ್ಥೈಸಿಕೊಳ್ಳಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ನಮಗೆ ದಯಪಾಲಿಸಿರಿ. ನೀವು ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ. ನೀವು ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ಈ ಪರಿಶುದ್ಧವಾದ ಸಮಯದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ನಾವು ಆಲಿಸಲಿರುವಂಥ ಒಂದೊಂದು ವಾಕ್ಯಗಳು, ಧ್ಯಾನಿಸಲಿರುವಂಥ ಒಂದೊಂದು ವಾಕ್ಯಗಳು ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಸ್ವಾಮಿ. ಅಪ್ಪ, ನಮ್ಮನ್ನು ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡುತ್ತಿರುವುದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಓಕೆ, ಒಂದು ವಾಕ್ಯವನ್ನು ನಾವು ತಗೊಳ್ಳೋಣ. ಯಾಜಕ ಕಾಂಡ ವಿಮೋಚನ ಕಾಂಡ ಆದ್ಮೇಲೆ ಬರುತ್ತೆ ಯಾಜಕ ಕಾಂಡ. 26ನೇ ಅಧ್ಯಾಯ ವಾಕ್ಯ 2. ಯಾಜಕ ಕಾಂಡ 26ನೇ ಅಧ್ಯಾಯ ವಾಕ್ಯ 2. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ವಾಕ್ಯವನ್ನು ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಆ ವಾಕ್ಯವನ್ನು ನಾನು ಓದ್ತೀನಿ. ನಾನು ನೇಮಿಸಿದ ಸಬ್ಬತ್ ದಿನಗಳನ್ನು ನೀವು ಆಚರಿಸಬೇಕು. ಸಬ್ಬತ್ ದಿನಗಳನ್ನು ನೀವು ಆಚರಿಸಬೇಕು. 2ನೆಯ ವಾಕ್ಯ, ನನ್ನ ದೇವಸ್ಥಾನದ ವಿಷಯದಲ್ಲಿ ಭಯ ಭಕ್ತಿ ಉಳ್ಳವರಾಗಿರಬೇಕು. ನಾನು ಸರ್ವೇಶ್ವರ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓಕೆ, ಮತ್ತೊಮ್ಮೆ ಓದ್ತೀನಿ. ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ಆಚರಿಸಬೇಕು. ನನ್ನ ದೇವಸ್ಥಾನದ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಾನು ಸರ್ವೇಶ್ವರ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. 2ನೆಯ ಅಂದರೆ ಭಾಗ 2ರಲ್ಲಿ ನಾವು ನೋಡ್ತೀವಿ, ದೇವಸ್ಥಾನದ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಭಯಭಕ್ತಿ ಉಳ್ಳವರಾಗಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಭಯಭಕ್ತಿ ಉಳ್ಳವರಾಗಿರಿ ಎಂದು ನಮಗೆ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಏನಕ್ಕೆ ಅಂತ ಹೇಳಿದ್ರೆ ದೇವಾಲಯ ಅಂತ ಹೇಳಿದ್ರೆ ಚರ್ಚ್. ನಮಗೆಲ್ಲ ಗೊತ್ತಿದೆ, ದೇವಾಲಯ ಅಂತ ಹೇಳಿದ್ರೆ ಅದು ಚರ್ಚ್. ಏಕೆ ಅಂತ ಹೇಳಿದ್ರೆ ಅಲ್ಲಿ ವಿಮೋಚನಾ ಕಾಂಡದಲ್ಲಿ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳ್ತಾರೆ. ಆ ಒಂದು ವಾಕ್ಯವನ್ನು ನೋಡೋಣ. ದೇವಾಲಯದ ವಿಷಯವಾಗಿ ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8. ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 25 ವರ್ಸಸ್ 8. ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8. ಇದು ತುಂಬಾ ಮುಖ್ಯವಾದಂಥ ಒಂದು ವಾಕ್ಯ. ಅಲ್ಲಿ ಹೇಳ್ತಾರೆ, ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8ರಲ್ಲಿ ಹೇಳ್ತಾರೆ, ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನ ಕಟ್ಟಿಸಬೇಕು. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ.
ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನು ಕಟ್ಟಿಸಬೇಕು. ನಾನು ನಿಮಗೆ ತೋರಿಸುವ ಮಾದರಿಯ ಪ್ರಕಾರವೇ ಆ ಗುಡಾರವನ್ನು ಅದರಲ್ಲಿನ ಎಲ್ಲ ಸಾಮಗ್ರಿಗಳನ್ನು ಮಾಡಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ತೋರಿಸುವ ಮಾದರಿಯ ಪ್ರಕಾರ, ನಾನು ಏನು ತೋರಿಸ್ತೀನಿ ಅದರ ಪ್ರಕಾರ ನೀವು ಆ ಗುಡಾರವನ್ನು ನಿರ್ಮಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ಪಷ್ಟವಾಗಿ ಹೇಳಿ ಆಯಿತು, ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ನೀವು ಗುಡಾರವನ್ನು ನಿರ್ಮಿಸಬೇಕು. ಯಾಜಕ ಕಾಂಡ 26ನೇ ಅಧ್ಯಾಯ ವಾಕ್ಯ 2ರಲ್ಲಿ ಹೇಳ್ತಾರೆ, ನನ್ನ ಆಲಯದ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಏನಕ್ಕೆ ಚರ್ಚ್ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು ಅಂತ ಹೇಳಿದ್ರೆ, ಅದು ದೇವರು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ. ದೇವರು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಚರ್ಚ್ ಏನಕ್ಕೆ ಕಟ್ಟಿಸಿದ್ರು ದೇವರು ಅಂತ ಹೇಳಿದ್ರೆ, ದೇವರು ದೇವಾಲಯವನ್ನು ನಿರ್ಮಿಸಲಿಕ್ಕೆ ಒಂದು ಬಲವಾದ ಕಾರಣ ಇದೆ. ಏನಂತ ಹೇಳಿದ್ರೆ, ದೇವರು ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ಅವನು ಪ್ರತಿದಿನ ಪಾಪ ಮಾಡಿ 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 ತನ್ನನ್ನೇ ಅಶುದ್ಧ ಮಾಡಿಕೊಳ್ಳುತ್ತಿರುವಾಗ ಅವನು ದೇವರ ರಾಜ್ಯಕ್ಕೆ ಅವನು ಬಾಧ್ಯಸ್ಥನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನ ದೇವರ ರಾಜ್ಯವನ್ನು ಸೇರೋದಿಲ್ಲ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 8 ನಾವು ಧ್ಯಾನಿಸ್ತಾ ಇದ್ದೀವಿ. ಎಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 8, ಈ ಆಧಾರದ ಮೇಲೆ ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27, ಅಲ್ಲಿ ವಾಕ್ಯ ಹೇಳುತ್ತೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯ ಸೇರೋದಿಲ್ಲ. ಹಾಗಾಗಿ ನಾವು ಈ ಲೋಕದಲ್ಲಿ ಅಶುದ್ಧತೆಯ ಜೀವನ ಜೀವಿಸಬೇಕಾದ್ರೆ ದೇವರು ನಮ್ಮನ್ನು ಕರೀತಾರೆ. ಎಲ್ಲ ಜನರು ಒಟ್ಟಾಗಿ ಸೇರಿ ಒಂದು ಸ್ಥಳದಲ್ಲಿ ಇರುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ದೇವಾಲಯವನ್ನ ದೇವರು ಅವರ ಯೋಜನೆಯ ಪ್ರಕಾರ, ವಿಮೋಚನಾ ಕಾಂಡ 25ನೇ ಅಧ್ಯಾಯ ವಾಕ್ಯ 8 ಹಾಗೂ 9 ನಾವು ಧ್ಯಾನಿಸುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಿಮಗೆ ತೋರಿಸುವ ಮಾದರಿಯ ಪ್ರಕಾರವೇ ಆ ಗುಡಾರವನ್ನು ಅದರಲ್ಲಿನ ಎಲ್ಲ ಸಾಮಗ್ರಿಗಳನ್ನು ನೀವು ಮಾಡಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ, ದೇವಾಲಯದ ವಿಷಯದಲ್ಲಿ ನಾವು ಎಷ್ಟು ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರು ನಮ್ಮೊಂದಿಗೆ ಮಾತನಾಡುವಂಥ ಸ್ಥಳ. ಅದಕ್ಕೆ ಒಂದು ತಕ್ಕ ವಾಕ್ಯ ಹೊಂದಿದೆ. ಆ ವಾಕ್ಯವನ್ನು ನಾವು ಓದೋಣ. ತಕ್ಕ ವಾಕ್ಯ, ಅದಕ್ಕೆ ಆದಂತಹ ಆಧಾರ ವಾಕ್ಯ. 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ ವಾಕ್ಯ 14. 7ನೇ ಅಧ್ಯಾಯ ವಾಕ್ಯ 14. 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ 14ನೇ ವಾಕ್ಯ. ಅಲ್ಲಿ ವಾಕ್ಯ ಹೇಳುತ್ತೆ, ನನ್ನವರೆಂದು ಹೆಸರುಗೊಂಡ ನನ್ನ ಜನರು ತಮ್ಮನ್ನೇ ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮ ದೇವರ ದರ್ಶನವನ್ನು ಬಯಸುವುದೇ ಆದರೆ. ಈ ದಿನಗಳಲ್ಲಿ ಏನಾಯಿತು ಅಂತ ಹೇಳಿದ್ರೆ, ದೇವಾಲಯದಲ್ಲಿರುವಂಥ ಆರಾಧನೆ ಇಲ್ಲವಾಗ್ತಾ ಇದೆ. ಭಯಭಕ್ತಿ ಇಲ್ಲದೆ ಆಲಯದ ಒಳಗಡೆ ಹಾಗೆಯೇ ಪಾದರಕ್ಷೆಗಳನ್ನು ಹಾಕಿಕೊಂಡು, ಅಶುದ್ಧವಾದ ವಸ್ತ್ರಗಳನ್ನು ಹಾಕಿಕೊಂಡು, ಹಾಗೆಯೇ ಅರಿಚಾಡುತ್ತಾ, ಕಿರಿಚಾಡುತ್ತಾ, ಓಡಾಡುತ್ತಾ, ನಲಿದಾಡುತ್ತಾ, ಕುಣಿದಾಡುತ್ತಾ ಆ ಒಂದು ಸ್ಥಳದಲ್ಲಿ ಪರಮಪ್ರಸಾದ ಇದೆ ಎಂಬ ಅರಿವು ಇಲ್ಲದೆ, ಬಲಿಪೀಠ ಇದೆ ಎಂಬ ಅರಿವು ಇಲ್ಲದೆ ಜೀವಿಸುತ್ತಿರುವಾಗ ಒಂದು ವಾಕ್ಯ ನೆರವೇರ್ತಾ ಇದೆ. ಬೈಬಲಲ್ಲಿರುವ ಎಲ್ಲ ವಾಕ್ಯಗಳು ನೆರವೇರುತ್ತೆ ಹೊರತು ಯಾವುದು ಒಂದು ಸಣ್ಣ ಚುಕ್ಕಿಯೂ ಕೂಡ ಏನಾಗಲ್ಲ, ನಿರರ್ಥಕ ಆಗಲ್ಲ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈಗ ಆ ವಾಕ್ಯ ನೆರವೇರುತ್ತಿರುವುದನ್ನು ನಾವು ನೋಡೋಣ.
ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, 2 ಥೆಸಲೋನಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 4. 2 ಥೆಸಲೋನಿ, ನಾನು ಬರೀತೀನಿ ಅದನ್ನ, ಆಮೇಲೆ ನಾನು 2 ಥೆಸಲೋನಿ ಪ್ರೈಸ್ ದಿ ಲಾರ್ಡ್, 2ನೇ ಅಧ್ಯಾಯ ವಾಕ್ಯ 4. 2ನೇ ಅಧ್ಯಾಯ ವಾಕ್ಯ 4. ಆ ವಾಕ್ಯ ಓದ್ತೀನಿ ನೋಡಿ. ದೇವರೆನಿಸಿಕೊಳ್ಳುವ ಎಲ್ಲವನ್ನು ಅಲ್ಲಗಳೆಯುವನು, ಆರಾಧನೆಗೈಯುವ ಎಲ್ಲವನ್ನು ಇಲ್ಲಗೊಳಿಸುವನು. ಪ್ರೈಸ್ ದಿ ಲಾರ್ಡ್. ಇವೆಲ್ಲಕ್ಕೂ ತಾವೇ ಮಿಗಿಲೆಂದು ಭಾವಿಸಿ ದೇವ ಮಂದಿರದಲ್ಲಿ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುವನು. ಆರಾಧನೆ ಇಲ್ಲವಾಗ್ತಾ ಇದೆ. ನಾವು ಅಂದ್ಕೊಳ್ತೀವಿ ದೇವರು ದೇವಾಲಯದ ಒಳಗಡೆ ಅದು ಸುಮ್ಮನೆ ತಮಾಷೆಗೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಬರ್ತಾ ಇದ್ದೀವಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ದೇವಾಲಯ ಇರೋದು, ಚರ್ಚ್ ಇರೋದು ನಮ್ಮನ್ನು ರೂಪಿಸ್ಲಿಕ್ಕೆ, ನಮ್ಮ ಆರೋಗ್ಯವನ್ನು ರೂಪಿಸ್ಲಿಕ್ಕೆ, ಕೆಟ್ಟು ಹೋದಂತಹ ಆರೋಗ್ಯವನ್ನ ಒಳ್ಳೆಯ ಆರೋಗ್ಯವನ್ನಾಗಿ ರೂಪಿಸ್ಲಿಕ್ಕೆ, ಕೆಟ್ಟು ಹೋದಂತಹ ಈ ಹೃದಯವನ್ನ ಒಳ್ಳೆಯ ಹೃದಯವಾಗಿ, ಪರಿಶುದ್ಧ ಹೃದಯವಾಗಿ ರೂಪಿಸ್ಲಿಕ್ಕೆ, ಕೆಟ್ಟು ಹೋದಂತಹ ಈ ಮನಸ್ಸನ್ನ ಈ ಲೋಕದ ಜೊತೆ ಸೇರಿ ಮಾಡಿ ಕೆಟ್ಟು ಹೋದಂತಹ ಈ ಮನಸ್ಸನ್ನ ರೂಪಿಸ್ಲಿಕ್ಕೆ ದೇವರು ನಮ್ಮೆಲ್ಲರನ್ನು ಕರೆಯುವ ಸ್ಥಳ. ಪ್ರೈಸ್ ದಿ ಲಾರ್ಡ್. ಅದು ದೇವಾಲಯ, ಚರ್ಚಲ್ಲಿ ನಾವು ಹೇಗಿರ್ತೀವೋ ಆ ಮಟ್ಟಿಗೆ ನಾವು ಆಶೀರ್ವಾದವನ್ನು ನಾವು ಪಡ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಅದು ಯಾರೇ ಆಗಿರಲಿ, ದೇವಾಲಯದಲ್ಲಿ ನಾನು ಮೇಲು, ನಾನು ಕೀಳು, ನಾನು ಉನ್ನತವಾದ ಸ್ಥಾನದಲ್ಲಿದ್ದೀನಿ, ಅವನು ಕಳಪೆ ಸ್ಥಾನದಲ್ಲಿದ್ದಾನೆ, ಅದೆಲ್ಲ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ಸ್ತುತಿಸುವಂಥದ್ದು, ಎಲ್ಲರೂ ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ದೇವಾಲಯದಲ್ಲಿರುವಂಥ ಆರಾಧನೆಯನ್ನು ಅಲ್ಲಗೊಳಿಸುವಂಥ ಜನಗಳನ್ನು ನಾವು ಅತಿ ಹೆಚ್ಚಾಗಿ ಕಾಣ್ತೀವಿ. ಆ ಸ್ಥಳ ಸ್ವಲ್ಪ ಧ್ಯಾನ ಮಾಡಿ, ಹೊರಗಡೆ ದೇವಾಲಯದ ಹೊರಗಡೆ ಕೂತ್ಕೊಂಡು ನಾವು ಹೇಳ್ತೀವಿ, ಜೀವವುಳ್ಳ ದೇವರೇ ನಮ್ಮ ಮೇಲೆ ದಯೆ ತೋರಿ. ಹೊರಗಡೆ ಬಂದು ಹೇಳ್ತೀವಿ, ಜೀವವುಳ್ಳ ದೇವರೇ ನಮ್ಮ ಮೇಲೆ ದಯೆ ತೋರಿ. ಜೀವವುಳ್ಳ ದೇವರಿರುವ ಸ್ಥಳದಲ್ಲಿ ನಾವು ಎಷ್ಟು ಅಸಹ್ಯವಾಗಿ ನಡ್ಕೊಳ್ತೀವಿ, ಎಷ್ಟು ಅಸಭ್ಯವಾಗಿ ನಡ್ಕೊಳ್ತೀವಿ ಅನ್ನೋದು ನಾವು ಯೋಚಿಸಬೇಕು. ದೇವರು ಪ್ರತಿಯೊಬ್ಬರೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾರೆ. ಆ ಬಯಸುವಂಥ ಸ್ಥಳ ಯಾವುದು ಅಂತ ಹೇಳಿದ್ರೆ ದೇವಾಲಯ, ಚರ್ಚ್. ಎಷ್ಟು ಜನರಿಗೆ ದೇವರು ಮಾತನಾಡಿದರೆ ಎಂಬುದನ್ನು ನಾವು ಗಮನಿಸಿ ನೋಡಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲ ತುಂಡು ಬಟ್ಟೆಗಳನ್ನು ಹಾಕಿಕೊಂಡು ಪಾಪಕ್ಕೆ ಪ್ರಚೋದಿಸುವಂಥ ಬಟ್ಟೆಗಳನ್ನು ಹಾಕಿಕೊಂಡು, ಪ್ರೈಸ್ ದಿ ಲಾರ್ಡ್, ನಾವು ಹೋಗಿ ಅಲ್ಲಿ ದೇವರನ್ನು ಆರಾಧಿಸ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ದೇವರನ್ನು ಆರಾಧಿಸ್ಲಿಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ನಾವು ನಮ್ಮ ಶಾಪವನ್ನು ಹೊತ್ಕೊಳ್ಳಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಶಾಪ ಹೊತ್ಕೊಂಡು ಬಂದ ಮೇಲೆ ಮತ್ತೆ ಮನೆಯಲ್ಲಿ ಹೇಗೆ ನೆಮ್ಮದಿ ಇರುತ್ತೆ, ಹೇಗೆ ಸಮಾಧಾನ ಇರುತ್ತೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಒಂದು ಸ್ಥಳದಲ್ಲಿ ಹೋಗಿ ಅಸಭ್ಯವಾಗಿ ನಡೆದುಕೊಂಡು ಪಾದರಕ್ಷೆಗಳನ್ನು ಹಾಕಿಕೊಂಡು ಬಲಿಪೀಠದ ಮೇಲೆ ಹೋಗಿ ದೇವರ ವಾಕ್ಯಗಳನ್ನು ಓದುವುದಾಗಲಿ, ಆ ಬಲಿಪೀಠದಲ್ಲಿ ಪರಮಪ್ರಸಾದ ಆಲಯದ ಒಳಗಡೆ ನಾನೀಗ ಬರೆದು ತೋರಿಸ್ತೀನಿ, ಅದು ನೋಡ್ಕೊಳ್ಳಿ ಬೇಕಾದ್ರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಂತ ಪೌಲರು ತಿಮೋಥಿಯರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, 2ನೇ ಅಧ್ಯಾಯ ವಾಕ್ಯ 9 ಹೇಳ್ತಾರೆ, 2ನೇ ಅಧ್ಯಾಯ ವಾಕ್ಯ 9, ಮಹಿಳೆಯರು ಸಭ್ಯತೆಯನ್ನು ಮೀರದೆ ಗೌರವಕ್ಕೆ ಒಪ್ಪುವಂತ ಉಡುಪನ್ನು ಧರಿಸಿಕೊಳ್ಳಬೇಕು. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪವಿತ್ರಾತ್ಮರು ಸಂತ ಪೌಲರ ಮುಖಾಂತರ ಬರೆದಿಟ್ಟಿರುವಂತ ಎಚ್ಚರಿಕೆಯ ವಾಕ್ಯ ಇದು. ಪ್ರೈಸ್ ದಿ ಲಾರ್ಡ್. ನೀವು ದೇವಾಲಯದಲ್ಲಿ 2 ಪೂರ್ವ ಕಾಲದ ಇತಿಹಾಸ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ತಿಳಿಸಿರುವ ಹಾಗೆ ತಮ್ಮನ್ನೇ ನೀವು ಆಲಯದಲ್ಲಿ ತಗ್ಗಿಸಿಕೊಳ್ಳದೆ ಹೋದರೆ ಖಂಡಿತವಾಗ್ಲೂ ಲೋಕದಲ್ಲಿ ತಲೆ ಎತ್ತಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ.
ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಎಲ್ಲಿ ತನಕ ತಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ, ತುಂಬ ಜನ ಹೇಳ್ತಾರೆ ಪರವಾಗಿಲ್ಲ ಪಾದರಕ್ಷೆಗಳನ್ನು ಹಾಕಿಕೊಂಡು ನೀವು ಒಳಗಡೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಪಾದರಕ್ಷೆನ ಕದ್ಕೊಂಡು ಹೋಗ್ತಾರೆ, ಹೊರಗಡೆ ಬಿಟ್ಟರೆ ಪಾದರಕ್ಷೆಗಳನ್ನು ಕದ್ಕೊಂಡು ಹೋಗ್ತಾರೆ. ಮತ್ತು ಬಟ್ಟೆ ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು, ನೀವು ನೋಡುವ ದೃಷ್ಟಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ನೋಡುವ ದೃಷ್ಟಿ ಚೆನ್ನಾಗಿರಬೇಕು, ಆದರೆ ನೀವು ಹೆಣ್ಣು ಮಕ್ಕಳು ಹೆಂಗೆ ಬೇಕಾದ್ರೂ ಬಟ್ಟೆ ಹಾಕ್ಕೊಳ್ಬೋದು ಅಂತ ಹೇಳ್ತಾರೆ. ಆದರೆ ಈ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಬೋಧಿಸ್ತಾ ಇದ್ದಾರೆ. ಅವರ ಮಾತನ್ನು ನೀವು ಕೇಳಬೇಡಿ, ಅವರ ಮಾತನ್ನು ನೀವು ಕೇಳಬೇಡಿ. ಏಕೆ ಅಂತೇಳಿದ್ರೆ ನ್ಯಾಯ ತೀರ್ಪಿನ ದಿನ ಅವರು ನಿಮ್ಮೊಂದಿಗೆ ಇರೋದಿಲ್ಲ. ನ್ಯಾಯ ತೀರ್ಪಿನ ದಿನ ನಿಮ್ಮೊಂದಿಗೆ ಅವರು ಇರೋದಿಲ್ಲ. ಬಹಳ ಎಚ್ಚರಿಕೆಯಾಗಿರಿ. ಯಾರೇ ಆಗಿರಲಿ, ಬೈಬಲ್ಗೆ ವಿರುದ್ಧವಾಗಿ, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಕ್ಕೆ ವಿರುದ್ಧವಾಗಿ ತಮ್ಮ ಸ್ವಂತ ಆಲೋಚನೆ ಪ್ರಕಾರ ಯಾರಾದರೂ ಬೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಲಿಸ್ರಿ, ಆದರೆ ಪಾಲಿಸಬೇಡಿ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27 ಹೇಳುತ್ತೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಕಳೆದ ಕ್ಲಾಸಲ್ಲಿ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ 3 ತಲೆಮಾರಿನ ಶಾಪವನ್ನು. ಆಲಯದಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಿ ಹೊರಗಡೆ ಬಂದು ನಾನು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂದರೆ ಅದು ಎಂದಿಗೂ ಸಾಧ್ಯ ಆಗೋದಿಲ್ಲ. ಒಂದು ರೋಗ ನಿಮ್ಮನ್ನು ಬಾಧಿಸುತ್ತೆ, ಇಲ್ಲ ಶಾಪ ನಿಮ್ಮನ್ನು ಬಾಧಿಸುತ್ತೆ, ಇಲ್ಲ ಕುಂದು ಕೊರತೆಗಳು ನಿಮ್ಮನ್ನು ಬಾಧಿಸುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವ ವ್ಯಕ್ತಿ ದೇವಾಲಯದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಭಯಭಕ್ತಿ ಉಳ್ಳವನಾಗಿರ್ತಾನೋ, ವಾಕ್ಯ ಹೇಳ್ತದೆ ದೇವಸ್ಥಾನದ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಭಯಭಕ್ತಿ ಯಾಗಿರಬೇಕು ಅಂತ ಬೈಬಲ್ ಹೇಳ್ತದೆ. ಆಲಯದ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಪ್ರೈಸ್ ದಿ ಲಾರ್ಡ್. ಭಯಭಕ್ತಿ ಇಲ್ಲದೆ ಹೋದ್ರೆ ದೇವರು ನಿನ್ನೊಂದಿಗೆ ಮಾತನಾಡೋದಿಲ್ಲ. ದೇವರು ನಿಮ್ಮೊಂದಿಗೆ ಮಾತನಾಡೋದಿಲ್ಲ. ಒಬ್ಬೊಬ್ಬ ವ್ಯಕ್ತಿಯೊಂದಿಗೆ ದೇವರು ಮಾತನಾಡಲಿಕ್ಕೆ ಬಯಸ್ತಾರೆ. ಮೋಶೆಯೊಂದಿಗೆ ದೇವರು ಮಾತನಾಡಲಿಕ್ಕೆ ಬಯಸಿದ್ರು. ಪ್ರೈಸ್ ದಿ ಲಾರ್ಡ್. ಮೋಶೆಯೊಂದಿಗೆ ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆಯನ್ನು ದೇವರು ಕರೀತಾರೆ. ಮೋಶೆ, ನಾನು ನಿನ್ನೊಂದಿಗೆ ಮಾತನಾಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ಆ ವಾಕ್ಯ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಹೇಳ್ತಾರೆ, ಮೋಶೆಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಹೇಳ್ತಾರೆ. ವಿಮೋಚನಾ ಕಾಂಡ 3ನೇ ಅಧ್ಯಾಯ ವಾಕ್ಯ 5ರಲ್ಲಿ ಹೇಳ್ತಾರೆ. 3ನೇ ಅಧ್ಯಾಯ 5ರಲ್ಲಿ ಹೇಳ್ತಾರೆ, ಹತ್ತಿರ ಬರಬೇಡ, ನಿನ್ನ ಕಾಲಿನ ಪಾದರಕ್ಷೆಗಳನ್ನ ತೆಗೆದು ಹಾಕು, ಏಕೆಂದರೆ ನೀನು ನಿಂತಿರುವ ಸ್ಥಳ ಪವಿತ್ರವಾದದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವ ವ್ಯಕ್ತಿ ದೇವಾಲಯ ಪವಿತ್ರವಾದುದು ಎಂದು ಭಾವಿಸ್ತಾನೋ ಅವನು ದೇವಾಲಯದಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತಾನೆ. ಯಾವ ವ್ಯಕ್ತಿ ಅದನ್ನು ಭಾವಿಸೋದಿಲ್ವೋ, ಆ ವಾಕ್ಯವನ್ನು ಆ ಸ್ಥಳವನ್ನು ಗೌರವಿಸೋದಿಲ್ವೋ, ಅವನು ಅನಾಚಾರ ಮಾಡ್ತಾನೆ. ಅನಾಚಾರ ಮಾಡಿ ಆದಮೇಲೆ ವಾಕ್ಯ ಹೇಳೋ ಪ್ರಕಾರ ಕೀರ್ತನೆ ಗ್ರಂಥದಲ್ಲಿ ಬರೆದಿಟ್ಟಿರೋ ಪ್ರಕಾರ ಅವರು ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳುತ್ತೆ ನೋಡಿ, ಕೀರ್ತನೆ ಗ್ರಂಥದಲ್ಲಿ ನಾವು ನೋಡ್ತೀವಿ, ಅವರು ರೋಗಿಗಳಾದರೂ ತನ್ನ ಅನಾಚಾರದ ನಿಮಿತ್ತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ 17ನೇ ವಾಕ್ಯ, ರೋಗಿಗಳಾದರೂ ಅನಾಚಾರದ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ದೇವಾಲಯವನ್ನು ಗೌರವಿಸೋದಿಲ್ವೋ, ನಾವು ಅನಾಚಾರ ಮಾಡಿದ ಹಾಗೆ, ದೇವರ ಮಾತನ್ನು ಮೀರಿದ ಹಾಗೆ, ದೇವರ ಮಾತನ್ನು ಮೀರುವಾಗ ಅದು ಅನಾಚಾರ. ಆಗ ರೋಗ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಅದಾದ ಮೇಲೆ ಪಾಪ ಮಾಡಿದಾಗ ಬಾಧೆಗಳು ನಮ್ಮನ್ನು ಹಿಂಬಾಲಿಸುತ್ತೆ, ಬಾಧೆಗಳು ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಆಲಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಆಲಯದ ಒಂದು ಸಣ್ಣ ಚಿತ್ರಣವನ್ನು ನಾನು ತೋರಿಸ್ತೇನೆ. ನೋಡಿ, ಆಲಯ ಇಲ್ಲಿ ವಾಕ್ಯ ನಾವು ನೋಡುದು ವಿಮೋಚನಾ ಕಾಂಡ 25ನೇ ಅಧ್ಯಾಯ. ಪ್ರೈಸ್ ದಿ ಲಾರ್ಡ್. ಮೊದಲೆಲ್ಲ ನಾನು ಕೂಡ ಪಾದರಕ್ಷೆಗಳನ್ನ ಹಾಕೊಂಡು ದೇವಾಲಯದ ಒಳಗಡೆ ಹೋಗ್ತಾ ಇದ್ದೆ. ತುಂಬ ನಾನು ಕೂಡ ಮಾಡಿದಂಥ ವ್ಯಕ್ತಿನೇ. ಶೂಗಳೆಲ್ಲ ಹಾಕ್ಕೊಂಡು ಹಾಗೆ ಒಂಥರ ಬಿಂದಾಸಾಗಿ ವಿಚಿತ್ರವಾದ ಬಟ್ಟೆಗಳನ್ನು ಹಾಕ್ಕೊಂಡು ನಾನು ಆಲಯದ ಒಳಗಡೆ ಹೋಗಿ ಕುಳಿತುಕೊಂಡು ಅಲ್ಲಿ
ಪರಮಪ್ರಸಾದವನ್ನು ಅಂಗೀಕಾರ ಮಾಡ್ಕೊಳ್ಳೋದು, ಒಳ್ಳೆ ಆಲಯದ ಒಳಗಡೆ ಏನೇನು ಕಾರ್ಯಗಳು ನಡೀತಾ ಇದೆಯೋ ಅದೆಲ್ಲ ಆರಾಧನೆಯಲ್ಲಿ ಪಾಲ್ಗೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದೆ. ಕಾಲಕ್ರಮೇಣ ಅನಾಚಾರದ ನಿಮಿತ್ತ ಅನೇಕ ರೋಗಗಳು ಬಾಧೆಗಳು ನನ್ನ ಕಾಡಿದ ಕಾರಣ ನಾನು ಒಂದು ದಿನ ಕುಳಿತುಕೊಂಡು ಅದನ್ನು ಧ್ಯಾನಿಸಬೇಕಾದ್ರೆ ದೇವರು ನನ್ನೊಂದಿಗೆ ಮಾತನಾಡಿದಾಗ ಅನೇಕ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರು, ಅನೇಕ ವಿಷಯಗಳ ಬಗ್ಗೆ ಬೈಬಲ್ ವಾಕ್ಯದ ಮುಖಾಂತರ ತಿಳಿಸ್ಕೊಟ್ರು. ಅವರು ನನಗೆ ತಿಳಿಸಿಕೊಟ್ಟಂಥ ಆ ವಾಕ್ಯಗಳನ್ನು ನಾನು ಇಲ್ಲಿ ಬರೆದಿಟ್ಟಿದ್ದೀನಿ. ಪ್ರೈಸ್ ದಿ ಲಾರ್ಡ್, ಇಲ್ಲಿ ಬರೆದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ದೇವಾಲಯದ ವಿಷಯದಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರದೆ ಹೋದರೆ ನಾವು ಅನಾಚಾರದ ನಿಮಿತ್ತ ನಾವು ರೋಗಿಗಳಾಗ್ತೀವಿ. ಬಾಧೆಗಳು ನಮ್ಮನ್ನು ಹಿಂಬಾಲಿಸುತ್ತೆ, ಬಾಧೆಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅದಾದಮೇಲೆ ನೀವು ಎಷ್ಟೇ ಕ್ಯಾಂಡಲ್ ಹಚ್ಚಿದ್ರು, ಎಷ್ಟೇ ಹೂವು ಹಾಕಿದ್ರು ಅದು ಪರಿಹಾರ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ಪರಿಹಾರ ನೀಡಬೇಕಂದ್ರೆ ಒಬ್ಬರೇ ಒಬ್ಬರು ಕಾರಣ, ಅದು ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರು ನಾವು ಅವರ ಬಳಿ ಪಾಪದ ಅರಿಕೆ ಮಾಡುವಾಗ ಆಗ ಅವರು ಕ್ಷಮೆ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಕ್ಷಮೆ ಕೊಟ್ಟ ಮೇಲೂ ಮತ್ತೆ ನಾವು ಮಾಡ್ತಾ ಇದ್ದೀವಿ, ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಕ್ಷಮೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏಕೆ ಅಂತ ಹೇಳಿದ್ರೆ, ತಿಳಿಯದೆ ಮಾಡುವವರಿಗೆ ಕ್ಷಮೆ ಉಂಟು, ಎಲ್ಲ ತಿಳಿದು ಮಾಡುವವರಿಗೆ ಎಂದಿಗೂ ಕ್ಷಮೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಚರ್ಚ್ ವಿಷಯ, ಆಲಯದ ಒಂದು ಸಣ್ಣ ಡಯಾಗ್ರಾಮ್ ಬರೀತೀನಿ, ನೋಡ್ಕೊಳ್ಳಿ. ಇದೇ ಥರ ಇರುತ್ತೆ ಆಲಯ. ನೀವೆಲ್ಲೇ ಹೋದ್ರು ಅದು ಯಾವುದೇ ಡಿಸೈನ್ ಇರಲಿ ಇದೇ ಥರ ಇರುತ್ತೆ. ಕಿಟಕಿ ಬಾಗಿಲು ಎಲ್ಲ ಇರುತ್ತೆ. ಈ ಒಂದು ಆಲಯ, ಇದರಲ್ಲಿ ಎರಡು ಭಾಗವನ್ನು ನಾವು ನೋಡ್ಬೋದು. ಎರಡು ಭಾಗ, ಈ ಆಲಯದಲ್ಲಿ ಎರಡು ಭಾಗವನ್ನು ನಾವು ನೋಡ್ಬೋದು. ಮೊದಲನೆಯ ಭಾಗ ಈ ಒಂದು ಸ್ಥಳ ಇದೆ. ಈ ಒಂದು ಸ್ಥಳ ಎರಡು ಭಾಗವಾಗಿ ವಿಂಗಡಿಸಲ್ಪಡುತ್ತೆ. ಆಲಯ, ಚರ್ಚ್, ನೀವೆಲ್ಲೇ ಹೋಗಿ ಅವರು ಯಾವುದೇ ಆಕೃತಿಲಿ ಕಟ್ಟಿರ್ಬೋದು, ಯಾವುದೇ ಡಿಸೈನ್ ಕಟ್ಟಿರ್ಬೋದು, ಆದರೆ ಎರಡು ನೋಡಿ, ಇದೇ ಭಾಗ ಎರಡು. ಭಾಗ ಒಂದು, ಭಾಗ ಎರಡು. ಇದು ಬಲಿಪೀಠ, ಇದು ಬಲಿಪೀಠ. ಸೊ ಬಲಿಪೀಠದ ಒಂದು ಭಾಗ, ಅದೊಂದು ಭಾಗ ಇಟ್ಟಿರ್ತಾರೆ ನೋಡಿ. ನೀವೆಲ್ಲೇ ಹೋದ್ರೂ ನಾವು ಜನರು ಕೂತ್ಕೊಳ್ಳುವ ಒಂದು ಸ್ಥಳಕ್ಕಿಂತ ಎತ್ತರವಾಗಿ ಇಟ್ಟಿರ್ತಾರೆ ಬಲಿಪೀಠ. ಆ ಒಂದು ಏನು ಹೇಳ್ತಾರೆ, ಅದೊಂದು ಭಾಗ, ಅದೊಂದು ವಿಭಾಗ ಅರ್ಧ ಮಾಡ್ತಾರೆ. ಓಕೆ, ಇಲ್ಲೆಲ್ಲ ಜನರು ಕುತ್ತುಕೊಳ್ಳುವಂಥ ಜಾಗ, ಇದೆಲ್ಲ ಜನರು ಕುತ್ತುಕೊಳ್ಳುವಂಥ ಜಾಗ. ಇದೆಲ್ಲ ಚೇರ್ ಹಾಕಿರ್ತಾರೆ, ಇಲ್ಲಿ ಎಲ್ಲ ಜನರು ಕುತ್ಕೊಳ್ತಾರೆ. ಈ ಸ್ಥಳ ಇದೆಯಲ್ಲ, ಇಲ್ಲಿ ನಾವು ಕುತ್ಕೊಳ್ಳುವಂಥ ಸ್ಥಳ, ಇದು ಪರಿಶುದ್ಧವಾದ ಸ್ಥಳ. ಇದು ನಾವು ಕುಳಿತುಕೊಳ್ಳುವಂಥ ಸ್ಥಳ ಇದೆಯಲ್ಲ, ಜನರು ಕುಳಿತುಕೊಳ್ಳುವಂಥ ಸ್ಥಳ ಪರಿಶುದ್ಧವಾದ ಸ್ಥಳ, ಅಶುದ್ಧವಾದದಲ್ಲ, ಪರಿಶುದ್ಧವಾದ ಸ್ಥಳ. ನಂತರ ಇಲ್ಲಿ ಬಲಿಪೀಠ ಇದೆಯಲ್ಲ, ಇದು ಅತಿ ಪರಿಶುದ್ಧವಾದ ಸ್ಥಳ. ಪ್ರೈಸ್ ದಿ ಲಾರ್ಡ್. ಬಲಿಪೀಠ ಎಲ್ಲಿದೆಯೋ ಅದು ಅತಿ ಪರಿಶುದ್ಧವಾದ ಸ್ಥಳ. ಈ ಸ್ಥಳ ಏನಿದೆ ಇದು ಪರಿಶುದ್ಧವಾದ ಸ್ಥಳ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ವಿಮೋಚನಾ ಕಾಂಡ 25ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನು ನೀವು ನಿರ್ಮಿಸಬೇಕು. ಆ ಗುಡಾರ ನಾನು ತೋರಿಸುವ ಮಾದರಿಯಲ್ಲೇ ಅದನ್ನು ನಿರ್ಮಿಸಬೇಕು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಈ ಎರಡು ಸ್ಥಳ ಇದೆಯಲ್ಲ, ಈ ಎರಡು ಸ್ಥಳ ಅತಿ 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 ಶ್ರೇಷ್ಠವಾದ ಸ್ಥಳ. ಅತಿ ಶ್ರೇಷ್ಠವಾದ ಸ್ಥಳ ಏನಕ್ಕೆ ಅಂತ ಹೇಳ್ತಾ ಹೋದ್ರೆ, ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಯೆಶಾಯ ಪ್ರವಾದಿಯ ಗ್ರಂಥ, ಪ್ರೈಸ್ ದಿ ಲಾರ್ಡ್, ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ ವಾಕ್ಯ 1 ಹಾಗೂ 2. ಯೆಶಾಯ ಪ್ರವಾದಿ ಗ್ರಂಥ, ಇದು ಬರ್ಕೊಳ್ಳಿ, ಇದು ತುಂಬಾ ಮುಖ್ಯವಾದುದು. ಯೆಶಾಯ 6ನೇ ಅಧ್ಯಾಯ ವಾಕ್ಯ 1 ಹಾಗೂ 2.
ಈ ವಾಕ್ಯದಲ್ಲಿ ಈ ವಾಕ್ಯವನ್ನು ನಾವು ಓದಬೇಕಾದ್ರೆ ಅಲ್ಲಿ ನಮಗೆ ಸ್ಪಷ್ಟವಾದ ಒಂದು ವಾಕ್ಯ ನಮಗೆ ತಿಳಿಸಲ್ಪಡುತ್ತೆ. ಏನು ಅಂತ ಹೇಳಿದ್ರೆ, ಅಲ್ಲಿ ತಂದೆಯಾದ ದೇವರ ಮೇಲು ವಸ್ತ್ರ ನೆರಿಗೆಯಾಗಿ ಎಲ್ಲ ಕಡೆ ಅಂದ್ರೆ ಆಲಯದ ಎಲ್ಲ ಭಾಗದಲ್ಲೂ ಆವರಿಸ್ಕೊಂಡಿತ್ತು ಅಂತ ವಾಕ್ಯ ಹೇಳುತ್ತೆ. ನಾನು ಓದ್ತೀನಿ, ಒಮ್ಮೆ ಕೇಳಿಸ್ಕೊಡಿ. ನಾನು ಒಮ್ಮೆ ಓದ್ತೀನಿ. 2ನೇ ಭಾಗವನ್ನು ನಾವು ನೋಡೋಣ. ಓಕೆ, ಮೊದಲಿನ ಓದ್ತೇನೆ. ಅರಸ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ನನಗೆ ಸರ್ವೇಶ್ವರ ಸ್ವಾಮಿಯಿಂದ ದರ್ಶನವಾಯಿತು. ಉನ್ನತೋನ್ನತ ಸಿಂಹಾಸನದಲ್ಲಿ ಅವರು ಆಸೀನರಾಗಿದ್ದರು. ಅವರ ಮೇಲು ವಸ್ತ್ರ ನೆರಿಗೆಯಾಗಿ ದೇವಾಲಯವಲ್ಲ ಆವರಿಸಿತ್ತು. ಈ ದೇವಾಲಯವಲ್ಲ ಆವರಿಸಿತ್ತು. ಅದರ ಸುತ್ತಲೂ ಸೆರಾಫಿಗಳೆಂಬ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಇದರ ಸುತ್ತಲೂ ಸೆರಾಫಿಯರೆಂಬ ತೇಜಸ್ವಿಗಳು ಇದ್ದರು. ಪ್ರತಿಯೊಬ್ಬರಿಗೂ 6 ರೆಕ್ಕೆಗಳಿದ್ದವು. 2 ರೆಕ್ಕೆಗಳಿಂದ ಮುಖವನ್ನು ಮುಚ್ಚಿತ್ತು. 2 ರೆಕ್ಕೆಗಳಿಂದ ಅವರ ಪಾದಗಳು ಮುಚ್ಚಿದ್ದವು. 2 ರೆಕ್ಕೆಗಳನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸ್ತುತಿ ನಡೆಯುವಂತ ಜಾಗ ಅಲ್ಲಿ ನೋಡಿ. ಅಲ್ಲಿ ವಾಕ್ಯ 3ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಪವಿತ್ರ ಪವಿತ್ರ ಸೇನಾಧೀಶ್ವರ ಸರ್ವೇಶ್ವರ ಪವಿತ್ರ, ಜಗವೆಲ್ಲ ಆತನ ಪ್ರಭಾವ ಭರಿತ ಎಂದು ಕೂಗುತ್ತಿದ್ದರು. ಪ್ರೈಸ್ ದಿ ಲಾರ್ಡ್. ದೇವಾಲಯದಲ್ಲಿ, ಭೂಮಿಯಲ್ಲಿರುವಂಥ ಎಲ್ಲ ಚರ್ಚ್ಗಳಲ್ಲಿ ನೀವು ಎಲ್ಲೇ ಹೋಗಿ ಆ ಚರ್ಚ್ಗಳಲ್ಲಿ ಆರಾಧನೆ ನಡಿಬೇಕಾದ್ರೆ, ಬಲಿಪೂಜೆ ನಡಿಬೇಕಾದ್ರೆ, ಅಲ್ಲಿ ಬಲಿಪೂಜೆ ನಡೀದೇ ಹೋಗ್ಲಿ, ಅಲ್ಲಿ ಸ್ತುತಿ ಹೋಗ್ತಾ ಇರುತ್ತೆ. ಸೆರಾಫಿಗಳು ಸ್ತುತಿ ಮಾಡ್ತಾ ಇರ್ತಾರೆ. ಪರಲೋಕದಲ್ಲಿ ಇದು ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ ವಾಕ್ಯ 1ರಲ್ಲಿ ನಾವು ನೋಡ್ತೀವಿ, 24 ಗಂಟೆಗಳ ಕಾಲ ಅಲ್ಲಿ ಪ್ರೈಸ್ ದಿ ಲಾರ್ಡ್ ಏನ್ ನಡೀತಾ ಇದೆ? ದೇವರಿಗೆ ಆರಾಧನೆ ನಡೀತಾ ಇದೆ. ದೇವರಿಗೆ ಆರಾಧನೆ ಹೋಗ್ತಾ ಇದೆ. ಆರಾಧನೆ ಹೋಗುವಂತ ಈ ಸ್ಥಳದಲ್ಲಿ ನಾವು ಅಶುದ್ಧವಾಗಿ ನಡೆದುಕೊಂಡ್ರೆ ನಾವು ಪ್ರೈಸ್ ದಿ ಲಾರ್ಡ್ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅನಾಚಾರದ ನಿಮಿತ್ತ ರೋಗಿಗಳಾದರು, ಪಾಪದ ನಿಮಿತ್ತ ಬಾಧೆಗೊಳಗಾದರು ಅಂತ ವಾಕ್ಯ ಹೇಳ್ತಾ ಇದೆ. ಆದರೆ ವಾಕ್ಯ ಖಂಡಿತವಾಗ್ಲೂ ನೆರವೇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ನೆರವೇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಈ ಸ್ಥಳದಲ್ಲಿ, ಪರಿಶುದ್ಧವಾದ ಸ್ಥಳದಲ್ಲಿ, ನಾವು ಕುಳಿತುಕೊಳ್ಳುವಂಥ ಸ್ಥಳ, ಜನರು ಕುಳಿತುಕೊಳ್ಳುವಂಥ ಸ್ಥಳದಲ್ಲಿ ಸರ್ವೇಶ್ವರ ಸ್ವಾಮಿಯ ಮೇಲು ವಸ್ತ್ರ ನೆರಿಗೆಯಾಗಿ ಆವರಿಸಿತ್ತು ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಆಲಯದ ಒಳಗಡೆ ನೀವು ಪಾದಗಳನ್ನು ಇಡುವಾಗಲೇ ಏನಕ್ಕೆ ಪಾದದಲ್ಲಿ ಹೋಗ್ಬೇಕು, ಪಾದರಕ್ಷೆ ತೆಗೆದು ಹೋಗ್ಬೇಕು ಅಂತ ಹೇಳಿದ್ರೆ, ಇದು ನಾವು 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾರೆ, ತಮ್ಮನ್ನೇ ತಗ್ಗಿಸಿಕೊಂಡು. ಪ್ರೈಸ್ ದಿ ಲಾರ್ಡ್. ತಮ್ಮನ್ನೇ ತಗ್ಗಿಸಿಕೊಳ್ಳೋದು ನೋಡಿ. ಐಸು ವಾರ್ಡಲ್ಲಿ, ಹಾಸ್ಪಿಟಲ್ಗಳಲ್ಲಿ ICU ವಾರ್ಡಲ್ಲಿ ನಮ್ಮನ್ನು ಪಾದರಕ್ಷೆ ಹಾಕೊಂಡು ಒಳಗಡೆ ಬಿಡಲ್ಲ. ಅತಿ ಸೂಕ್ಷ್ಮವಾದ ಜಾಗ ಅಂತ ಹೇಳ್ತಾರೆ. ಇಲ್ಲ, ಪಾದರಕ್ಷೆಗಳನ್ನ ಬಿಡೋದಿಲ್ಲ ಅಂತ ಹೇಳಿದ್ರು. ಪಾದರಕ್ಷೆ ಹಾಕೊಂಡು ನೀವು ಹೋದ್ರೆ ಅಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಶ್ರೀಮಂತ ಆದ್ರೂ ಬಿಡಲ್ಲ ಅಂತಾರೆ. ಅದೇ ರೀತಿ ಒಬ್ಬ MLA ಮನೆ ಒಳಗಡೆ ಹೋಗ್ತಾ ಇದ್ರೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯ ಒಬ್ಬ MLA ಮನೆ ಒಳಗಡೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ನಾವೇ ಪಾದರಕ್ಷೆಗಳನ್ನು ತೆಗಿತೀವಿ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ನಮ್ಮ ಸಹೋದರ ಸಹೋದರಿಯರ ದೇವಾಲಯಗಳಲ್ಲಿ ನೀವು ನೋಡಬೇಕಾದ್ರೆ, ಮಸೀದಿಗಳಲ್ಲಿ ನೀವು ನೋಡಬೇಕಾದ್ರೆ ಯಾರು ಪಾದರಕ್ಷೆಗಳನ್ನು ಹಾಕ್ಕೊಳ್ಳೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅವರು ಗೌರವಿಸ್ತಾರೆ, ಆ ಒಂದು ಸ್ಥಳವನ್ನು ಅವರು ಗೌರವಿಸ್ತಾರೆ. ಆದರೆ ಕಥೋಲಿಕರಾದ ನಾವು ಗೌರವಿಸೋದಿಲ್ಲ. ಅದನ್ನ ಬೇರೆ ರೀತಿಯಲ್ಲಿ ತಿಳಿಸ್ಕೊಳ್ಳಿಕ್ಕೆ ತುಂಬಾ ಜನ ಇದ್ದಾರೆ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ತಿಳಿಸಿಕೊಡುವ ಯಾರು, ಆ ವಾಕ್ಯಕ್ಕೆ ವಿರುದ್ಧವಾಗಿ ನಿಮಗೆ ಬೋಧಿಸುವ ಯಾರು ಪರಲೋಕದಲ್ಲಿ ಇರೋದಿಲ್ಲ. ಪರಲೋಕಕ್ಕೆ ಅವರ ಪ್ರವೇಶ ಆಗೋದಿಲ್ಲ. ಅವ್ರನ್ನ ಹಿಂಬಾಲಿಸುವವರು ಕೂಡ ಪ್ರವೇಶ ಆಗೋದಿಲ್ಲ. ಇದಕ್ಕೆ ಆಧಾರ ವಾಕ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 18ರಲ್ಲಿ ನಾವು ನೋಡ್ತೀವಿ, ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕಿಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸ್ಪಷ್ಟವಾಗಿ
ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತೀ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನು. ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ಸಣ್ಣ 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 ಅತಿ ಚಿಕ್ಕದಾದ ಒಂದು ಅತಿ ಚಿಕ್ಕದಾದ ಒಂದು ಆಜ್ಞೆಯನ್ನು ಮೀರುವವನು ದೇವರ ರಾಜ್ಯ ಸೇರೋದಿಲ್ಲ, ಅಥವಾ ಬೋಧಿಸುವವನು ಕೂಡ ಸೇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರಬೇಕು. 2 ತಿಮೋತಿ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ತಿಳಿಸಿರುವ ಹಾಗೆ, ಸಂತ ಪೌಲರು ತಿಳಿಸುವ ಹಾಗೆ, 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 9ರಲ್ಲಿ ತಿಳಿಸಿರುವ ಹಾಗೆ, ಮಹಿಳೆಯರು ಸಭ್ಯತೆಯನ್ನು ಮೀರದೆ ತಮ್ಮ ಘನತೆಗೆ ಹಾಗೂ ಗೌರವಕ್ಕೆ ಒಪ್ಪುವಂತಹ ಉಡುಪುಗಳನ್ನು ಧರಿಸಿಕೊಂಡು ಈ ಸ್ಥಳಕ್ಕೆ ಬರಬೇಕು. ಇಲ್ಲಿ ಅರ್ಧಬರ್ಧ ಬಟ್ಟೆಗಳು ಹಾಕ್ಕೊಂಡು ಬರೋದು, ಮತ್ತೆ ಎದುರುಗಡೆ ಇರುವಂತಹ ಗಂಡಸರಿಗೆ ಪಾಪದ ಪ್ರಚೋದನೆ ಪಡಿಸುವಂತಹ ಬಟ್ಟೆಗಳನ್ನು, ಉಡುಪುಗಳನ್ನು ನೀವು ಹಾಕಿಕೊಂಡು ಬಂದಿದ್ದೇ ಆದರೆ ಅವರು ಆ ಆತ್ಮ ನಾಶವಾಗುವಾಗ, ಯಾವ ಒಂದು ಆತ್ಮ ನೀವು ಪ್ರಚೋದಿಸುವಾಗ ಯಾವ ಆತ್ಮ ನಾಶ ಆಗುತ್ತೋ, ಯಾವ ವ್ಯಕ್ತಿ ಪಾಪ ಮಾಡ್ತಾನೋ ಅವನು ಮಾಡುವ ಪಾಪದಲ್ಲಿ ನಿಮಗೂ ಪಾಲುಂಟು, ನಿಮ್ಮ ಮಕ್ಕಳಿಗೂ ಪಾಲುಂಟು, ನಿಮ್ಮ ಮೊಮ್ಮಕ್ಕಳಿಗೂ ಪಾಲುಂಟು. ಅಂದರೆ 3 ತಲೆಮಾರುಗಳ ಪಾಪ ನಮ್ಮನ್ನು ಬಾಧಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಆದರೆ ಹೇಳ್ತಾರೆ, ಅದೆಲ್ಲ ಏನಿಲ್ಲ, ಅವರೆಲ್ಲ ಸುಳ್ಳು, ಅದೆಲ್ಲ ಪರವಾಗಿಲ್ಲ, ನೀನು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಆದರೆ ದೇವರ ಮಾತನ್ನು ಮೀರುವುದೇ ಪಾಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಗಮನ ಕೊಟ್ಟು ನಾವು ಏನು ಮಾಡಬೇಕು? ನಮ್ಮ ಜೀವನವನ್ನು ನಾವು ಜೀವಿಸಬೇಕು. ದೇವರು ಇಲ್ಲಿ ಆಲಯದ ಒಳಗಡೆ ಕರೆಯೋದು ಏನಕ್ಕೆ ಅಂತಂದರೆ, ನಮ್ಮನ್ನು ರೂಪಿಸ್ಲಿಕ್ಕೆ, ನಮ್ಮ ಹಾಗೆ ಎಲ್ಲರನ್ನು ರೂಪಿಸಿ ಅಲ್ಲಿ ಸತ್ಯವನ್ನು ಬೋಧಿಸುವುದಕ್ಕಾಗಿ. ಅವರು ಪ್ರತಿಯೊಬ್ಬೊಬ್ಬರೊಡನೆ ಮಾತನಾಡ್ತಾರೆ. ಇಲ್ಲಿ ಕೆಲವು ಜನ ಮಕ್ಕಳನ್ನ ಆಟ ಆಡಿಸ್ತಾ ಇರ್ತಾರೆ, ಪರಿಶುದ್ಧವಾದ ಸ್ಥಳದಲ್ಲಿ ಮಕ್ಕಳನ್ನ ಆಟ ಆಡಿಸ್ತಾ ಇರ್ತಾರೆ. ಬೇಕಾದ್ರೆ ನೋಡಿ, ಆ ಮಕ್ಕಳು ದೊಡ್ಡವರು ಆಗ್ತಾ 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 ತಂದೆ ತಾಯಿಗಳನ್ನು ಆಟ ಆಡಿಸ್ತಾರೆ. ಅವರು ಸುಮಾರು ವಯಸ್ಸಿಗೆ ಬಂದ ತಕ್ಷಣ ತಂದೆ ತಾಯಿಗಳನ್ನ ಅವ್ರು ಆಟ ಆಡಿಸ್ತಾರೆ. ಊಟದ ವಿಷಯದಲ್ಲಿರ್ಬೋದು, ಎಜುಕೇಷನ್ ವಿಷಯದಲ್ಲಿರ್ಬೋದು, ಬೇರೆ ಯಾವುದೇ ವಿಷಯದಲ್ಲಿರ್ಬೋದು, ಅವರು ಆಟ ಆಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂತಂದರೆ ಈ ಸ್ಥಳ ಪರಿಶುದ್ಧವಾದ ಸ್ಥಳದಲ್ಲಿ ನೀನು ನಿನ್ನ ಮಕ್ಕಳನ್ನು ಆಟ ಆಡಿಸಿದ ಕಾರಣ ಅವರು ನಿನ್ನನ್ನು ಆಟ ಆಡಿಸ್ತಾರೆ. ಇದೆಲ್ಲ ಏನು ಹೇಳ್ತಾರೆ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಇವೆಲ್ಲ ನೀವಿಲ್ಲಿ ಗೌರವಿಸಿದೆ ಆದರೆ, ಮಕ್ಕಳನ್ನು ನೀವು ಬಹಳ ಗೌರವದಿಂದ ಇರುವುದಕ್ಕೆ ನೀವು ತಿಳಿಸಿಕೊಟ್ಟಿದೆ ಆದರೆ, ಪ್ರೈಸ್ ದಿ ಲಾರ್ಡ್, ತಿಳಿಸಿಕೊಟ್ಟಿದೆ ಆದರೆ ಆ ಮಕ್ಕಳು ಕೂಡ ಪರಿಶುದ್ಧತೆಯನ್ನು ಕಲಿತಾರೆ. ಮೋಶೆಯೊಂದಿಗೆ ದೇವರು ಯಾವ ರೀತಿ ಮಾತಾಡೋದು ಅದೇ ಥರ ಮಕ್ಕಳೊಂದಿಗೂ ಮಾತನಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಈ ಪರಿಶುದ್ಧವಾದ ಸ್ಥಳದಲ್ಲಿ ಬಹಳ ಬಹಳ ಎಚ್ಚರಿಕೆಯಾಗಿರ್ಬೇಕು. ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು. ತುಂಬ ಆಳವಾಗಿ ನಾವು ನೋಡುವಾಗ ಹೆಂಗಸರು ತುಂಬ ತಮ್ಮ ಮಾತೆ ಮರಿಯಮ್ಮನವರಂತೆ ಕೆಲವು ಕನ್ಯಾಸ್ತ್ರೀಯರು ಬರ್ತಾರೆ ನೋಡಬೇಕು. ಹಳೆಯ ಕಾಲದ ಕನ್ಯಾಸ್ತ್ರೀ, ಈಗೆಲ್ಲ ಸೀರೆಗೆ ಶಿಫ್ಟ್ ಆಗಿದ್ದಾರೆ. ಸೀರೆ ಹಾಕ್ಕೊಂಡು ಅವರು ಶಿಫ್ಟ್ ಅಂದರೆ ಅದು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದು ಅವ್ರ ಇಷ್ಟ, ಅದು ನಾವೇನು ಹೇಳೋಕ್ಕಾಗಲ್ಲ. ಬಟ್ ಹಳೆ ಕಾಲದ ಒಬ್ಬ ಕನ್ಯಾಸ್ತ್ರೀಗಳನ್ನು ನಾವು ನೋಡಬೇಕಾದ್ರೆ ತಲೆ ಕೂದಲು ಕೂಡ ಕಾಣಿಸ್ತಾ ಇರಲಿಲ್ಲ. ಅವರು ತಲೆಯಿಂದ ಹಿಂಗೆ ಹಾಕಿ ಎಲ್ಲಿ ತನಕ ತೋಳು ಇರುವಂತಹ ಅಂಗಿಗಳನ್ನು ಹಾಕಿ, ಅವರು ಮುಂದೆ ಎಲ್ಲ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಹಾಕಿ ಅವರನ್ನು ನೋಡುವಾಗ ಕೈ ಎತ್ತಿ ಮುಗಿದು ಅವರ ಹತ್ರ ಆಶೀರ್ವಾದ ತಗೊಬೇಕು ಅನ್ನೋ ಒಂದು ಭಾವನೆ ಬರ್ತಾ ಇತ್ತು. ಪ್ರೈಸ್ ದಿ ಲಾರ್ಡ್. ಎಲ್ಲ ಬದಲಾಗ್ತಾ ಇದೆ. ಈಗೆಲ್ಲ ಬದಲಾಗ್ತಾ ಇದೆ. ಏನಕ್ಕೆ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ, ಪರಲೋಕಕ್ಕೆ ನಾವು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೈತಾನ ಏನು ಮಾಡ್ತಾ ಇದ್ದಾನೆ, ಅನೇಕ ವ್ಯಕ್ತಿಗಳ ಮುಖಾಂತರ ಕಾರ್ಯ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಹಳ ಎಚ್ಚರಿಕೆಯಾಗಿರಬೇಕು. ನ್ಯಾಯ ತೀರ್ಪು ಗುಂಪು ಗುಂಪಾಗಿ ತಿಳಿಸೋದಿಲ್ಲ, ನಡೆಯೋದಿಲ್ಲ, ಗುಂಪಾಗಿ ನಡೆಯೋದಿಲ್ಲ. ನಾನು ಮತ್ತೆ ನನ್ನ ಯೇಸು ನನ್ನ ಜೀವಿತದಲ್ಲಿ, ಅಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ, 12ನೇ ವಾಕ್ಯದಲ್ಲಿ ಹೇಳ್ತಾರೆ, 22:12 ಹೇಳ್ತಾರೆ, ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು, ನಾನು ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ. ಇಲ್ಲಿ ಗುಂಪಾಗಿ ತಂಡವಾಗಿ ಚರ್ಚಾಗಿ ಪ್ಯಾರಿಶ್ ಆಗಿ ನಾನು ನ್ಯಾಯ ತೀರ್ಪು ಕೊಡ್ತೀನಿ ಅಂತ ಹೇಳ್ತಲ್ಲ, ಅವನವನ ಕೃತ್ಯಗಳಿಗೆ ತಕ್ಕಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಈ ಪರಿಶುದ್ಧವಾದ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಾಗಿ ನಾವು ಇರಬೇಕಾಗುತ್ತೆ. ಆಲಿಯ ತಮಾಷೆ ಅಲ್ಲ. 1 ಕೊರಿಂಥಿ ನಾವು ಓದ್ತೀವಿ, ಸಂತ ಪೌಲರಲ್ಲಿ ಬರೆದಿಡ್ತಾರೆ. ಸಂತ ಪೌಲರು ಅಲ್ಲಿ ತಿಳಿಸ್ತಾರೆ. ಸಂತ ಪೌಲರು 1 ಕೊರಿಂಥಿಯಲ್ಲಿ
1 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 20ರಲ್ಲಿ ಹೇಳ್ತಾರೆ, ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ, ಅದೊಂದು ಶಕ್ತಿಯ ಸಾಧನವಾಗಿದೆ. ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ. ಎಲ್ಲರೂ ಹೇಳ್ತಾರೆ, ತುಂಬ ಜನ ಬೋಧನೆಗಳನ್ನು ನಾವು ನೋಡ್ತೀವಿ, ಪರಲೋಕದಲ್ಲಿ ಕಿಟಕಿ ಇದೆ, ಕಿಟಕಿ ಮುಖಾಂತರ ಹೋಗ್ಬೋದು, ಕಿಟಕಿ ಮುಖಾಂತರ ಕಳಿಸ್ಕೊಡ್ತಾರೆ. ಅಯ್ಯೋ, ಅವ್ರು ಏನಕ್ಕೆ ಆ ಥರ ಮಾಡ್ತಾಯಿದ್ರೆ ಒಂದು ಗೊತ್ತಾಗ್ತಾ ಇಲ್ಲ. ಅಂತಿಮ ದಿನಗಳಲ್ಲಿ ಸುಳ್ಳು ಬೋಧನೆಗಳು ಎಲ್ಲ ತಿಳಿದವ್ರೆ, ಎಲ್ಲ 15 ವರ್ಷ ಓದಿರೋಂಥವ್ರೆ. ಪ್ರೈಸ್ ದಿ ಲಾರ್ಡ್. ಯಾರು ಕಿಟಕಿ ಬಾಗಿಲು ಎಲ್ಲೂ ಇಟ್ಟಿಲ್ಲ, ಪರಲೋಕದಲ್ಲಿ ಕಿಟಕಿ ಬಾಗಿಲು ಇದೆ ಅಂತ ಬೈಬಲಲ್ಲಿ ಎಲ್ಲೂ ಹೇಳಿಲ್ಲ. ಸುಳ್ಳು ಬೋಧನೆಗಳಿಗೆ ಮಾರು ಹೋಗಬೇಡಿ, ಸುಳ್ಳು ಬೋಧನೆಗಳಿಗೆ ಮಾರು ಹೋಗಬೇಡಿ. ಯಾಕಂದರೆ ಬೈಬಲ್ಗೆ ವಿರುದ್ಧವಾಗಿ ಬೋಧಿಸುವ ಯಾರು ದೇವರಾಜ್ಯ ಸೇರೋದಿಲ್ಲ, ಅವರನ್ನು ಹಿಂಬಾಲಿಸುವವರು ಕೂಡ ಯಾರು ದೇವರಾಜ್ಯ ಸೇರೋದಿಲ್ಲ. ಬರೆದಿಟ್ಕೊಳ್ಳಿ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 19. ಪರಲೋಕಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ, ದೇವರಾಜ್ಯ ನಾವು ಸೇರಬೇಕು ಅಂತ ಹೇಳಿದ್ರೆ ಸತ್ಯವನ್ನು ನಾವು ಹುಡುಕಬೇಕು, ಸತ್ಯವನ್ನು ಅರಿತುಕೊಳ್ಳಬೇಕು. ಸತ್ಯವನ್ನು ಅರಿತುಕೊಂಡ ಮೇಲೆ ಮಾತ್ರ ನಾವು ದೇವರ ರಾಜ್ಯವನ್ನ ಸೇರ್ಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಪ್ರತಿದಿನ ನಾವು ದೇವರ ವಾಕ್ಯವನ್ನು ನಾವು ಓದಬೇಕಾದ್ರೆ ದೇವರು ನಮ್ಮೊಂದಿಗೆ ಅನೇಕ ಸತ್ಯಗಳನ್ನು, ಗೂಢಾರ್ಥಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಈಗ ಬೈಬಲಿಂದ ಬೇರ್ಪಟ್ಟಿದ್ದೀವಿ. ವ್ಯಕ್ತಿಗಳನ್ನು ನಾವು ಹಿಂಬಾಲಿಸ್ತೀವಿ, ವಸ್ತುಗಳನ್ನು ನಾವು ಹಿಂಬಾಲಿಸ್ತೀವಿ. ಹಾಗಾಗಿ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇಲ್ಲ. ಹಾಗಾಗಿ ದೇವರು ನಮ್ಮೊಂದಿಗೆ ಮಾತನಾಡದ ಕಾರಣ ನಾವು ಪರಲೋಕದ ಜ್ಞಾನವನ್ನು ನಾವು ಕಳ್ಕೊಂಡಿದ್ದೀವಿ. ಲೌಕಿಕ ಜ್ಞಾನ ನಮ್ಮಲ್ಲಿ ತುಂಬ ಇದೆ, ಆದರೆ ಪರಲೋಕದ ಜ್ಞಾನ ಕಳ್ಕೊಂಡಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಈ ಪರಿಶುದ್ಧವಾದ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಾಗಿ ನಾವು ಇರಬೇಕಾಗುತ್ತೆ. ಪರಿಶುದ್ಧವಾದ ಸ್ಥಳ. ಓಕೆ, ಮುಂದಿನ ಕ್ಲಾಸಲ್ಲಿ ನಾನು ಅತಿ ಪರಿಶುದ್ಧವಾದ ಸ್ಥಳ ಹಾಗೂ ಪರಿಶುದ್ಧವಾದ ಸ್ಥಳದ ಬಗ್ಗೆ ನಾನು ಇನ್ನೂ ಆಳವಾಗಿ, ನನಗೆ ದೇವರು ಏನು ತಿಳಿಸ್ಕೊಟ್ಟಿರೋ ಜ್ಞಾನದ ಮುಖಾಂತರ ನನಗೆ ಏನು ತಿಳಿಸ್ಕೊಟ್ಟಿರೋ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಆಲಿಸೋದು, ಪಾಲಿಸೋದು ಅದನ್ನು ನಿಮಗೆ ಬಿಟ್ಟಿದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಆ ನ್ಯಾಯ ಈಗಲಿಂದನೇ, ಈ ಕ್ಷಣದಿಂದನೇ ನಾವು ನಮ್ಮ ನಡತೆಯನ್ನು ನಾವು ಸರಿಪಡಿಸಿಕೊಂಡಾಗ ಖಂಡಿತವಾಗ್ಲೂ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ಇಲ್ಲ, ನಾವು ಯಾರೋ ಒಬ್ಬ ವ್ಯಕ್ತಿ ಹೇಳೋದನ್ನ ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಅವ್ರು ಹೇಳ್ತಾ ಇದ್ದಾರೆ ನಾನು ಪರಲೋಕ ಈಸ್ಕೊಡ್ತೀನಿ, ನೀವು ಹಿಂಗಿರಿ, ಪರಲೋಕ ನಾನು ತಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಏನಾದರೂ ನಾವು ಅವರನ್ನು ಅನುಸರಿಸಿ ಬೈಬಲಿಂದ ಬೇರ್ಪಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ನಾವು ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ನ್ಯಾಯ ತೀರ್ಪಿನ ದಿನ ಆತ್ಮವನ್ನು ಕಳೆದುಕೊಂಡಾಗ ಅಯ್ಯೋ, ನಾನು ಅವತ್ತು ಕೇಳಬೇಕಾಗಿತ್ತು, ಅವತ್ತು ನಾನು ಪಾಲಿಸಬೇಕಾಗಿತ್ತು, ಆಗ ನಮಗೆ ಅರಿವಾದರೆ ಏನೂ ಪ್ರಯೋಜನ ಇಲ್ಲ. ದೇವರು ನಮಗೆ ಅವಕಾಶ ಕೊಡ್ತಾರೆ, ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ಯಾಜಕ ಕಾಂಡ 26ನೇ ಅಧ್ಯಾಯ 2ನೇ ವಾಕ್ಯ, ನನ್ನ ದೇವಾಲಯದ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿರು. ದೇವಾಲಯದ ವಿಷಯದಲ್ಲಿ ಇವರು ಈ ಮಟ್ಟದಲ್ಲಿದ್ದಾರೆ, ಅಯ್ಯೋ ಈ ಒಂದು ಉನ್ನತವಾದ ಸ್ಥಾನದಲ್ಲಿದ್ದಾರೆ, ಅದೆಲ್ಲ ಏನಿಲ್ಲ. ದೇವಾಲಯದ ಒಳಗಡೆ ಬಂದಾಗ ಎಲ್ಲರೂ ಸಾಮಾನ್ಯರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಜಕರಿಗೆ ಒಂದು ಸ್ಥಾನ ಇದೆ, ಬೇರೆ ಬೇರೆ ವ್ಯಕ್ತಿಗಳಿಗೆ ಒಂದೊಂದು ಸ್ಥಾನ ಇದೆ. ಇವರು MLA, ಅವರು ಇದು ಅದು, ಇವರು ಕಾರ್ಪೊರೇಟ್ರು, ಏನು ಅವ್ರದ್ದೇ ಆದ ಒಂದು ಯಾವ ಸ್ಥಾನಮಾನವೂ ಇಲ್ಲ. ಯಾಜಕ ಒಬ್ಬರು ಬಿಟ್ಟರೆ ಇನ್ನು ಯಾವ ಸ್ಥಾನಮಾನನೂ ಅಲ್ಲಿ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾಜಕರು ದೇವರ ಪ್ರತಿನಿಧಿಯಾಗಿರ್ತಾರೆ. ಅವರು ಕೂಡ ಏನಾದರೂ ಈ ಬೈಬಲ್ಗೆ ವಿರುದ್ಧವಾಗಿ ಬೋಧಿಸಿದ್ದೇ ಆದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧಿಸಿದ್ದೇ ಆದರೆ ಅವರು ಕೂಡ ಪರಲೋಕದಿಂದ ದೂಡಲ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವ್ರಿಗೇನು ಸ್ಪೆಷಲ್ ಆಗಲ್ಲ, ಏನೂ ಇಲ್ಲ. ಅವ್ರಿಗೆ ಇನ್ನೂ ಅತಿ ಹೆಚ್ಚಾದ ಲೆಕ್ಕವನ್ನು ದೇವರು ಕೇಳ್ತಾರೆ. ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಣೆಗಳಲ್ಲಿ ಯಾಜಕರಿಗೆ ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಆತ್ಮಗಳನ್ನು ರಕ್ಷಿಸುವುದಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ಇದೆ. ಆ ಎಲ್ಲ ವಾಕ್ಯವನ್ನು ತೋರಿಸಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅತಿ ಪರಿಶುದ್ಧವಾದ ಸ್ಥಳ, ಬಲಿಪೀಠ ಇರುವ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳ. ಅಲ್ಲಿ ಹೇಗಿರಬೇಕು?
ಪರಿಶುದ್ಧವಾದ ಸ್ಥಳದಲ್ಲಿ ಹೇಗಿರಬೇಕು ಅನ್ನೋದನ್ನು ಇನ್ನೂ ಆಳವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಭು ಯೇಸುವೆ, ಇಲ್ಲಿಯ ತನಕ ನೀವು ನಮಗೆ ತಿಳಿಸಿಕೊಟ್ಟಂಥ ಒಂದೊಂದು ಸಂದೇಶಕ್ಕಾಗಿ, ಒಂದೊಂದು ವಾಕ್ಯಗಳಿಗಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ, ಈ ದಿನ ನಾವು ಆಲಿಸಿದಂಥ ವಾಕ್ಯಗಳು ಅಪ್ಪ ನಿಮಗೆ ವಿರುದ್ಧವಾಗಿ ನಾವೇನಾದರೂ ಜೀವಿಸಿದರೆ ನಮ್ಮನ್ನು ಮನ್ನಿಸಿರಿ ಸ್ವಾಮಿ. ಅಪ್ಪ, ನಾವು ಸತ್ಯದ ಮಾರ್ಗದಲ್ಲಿ ಜೀವಿಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ನಮಗೆ ಪವಿತ್ರಾತ್ಮರ ಮುಖಾಂತರ ನಮಗೆ ಇನ್ನೂ 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 ಹೆಚ್ಚಾಗಿ ನಮಗೆ ತಿಳಿಸಿಕೊಡಿ ಸ್ವಾಮಿ. ಅಪ್ಪ, ನಮಗೆ ಇನ್ನೂ ಹೆಚ್ಚು ಜ್ಞಾನವನ್ನು ನಮಗೆ ತಿಳಿಸಿಕೊಡಿ. ಆಲಯದ ವಿಷಯದಲ್ಲಿ ನಾವು ಹೇಗಿರಬೇಕೆಂಬುದನ್ನು ನಮಗೆ ತಿಳಿಸಿಕೊಡಿ. ಏಕೆಂದರೆ ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ 17ನೇ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ, ರೋಗಿಗಳಾದರೂ ಅವರು ಅನಾಚಾರದ ನಿಮಿತ್ತ, ಬಾಧೆಗೊಳಗಾದರೂ ತಮ್ಮ ಪಾಪ ಕಾರ್ಯಗಳ ನಿಮಿತ್ತ ಎಂದು. ಹೌದು ಸ್ವಾಮಿ, ಆಲಯದಲ್ಲಿ ನಾವು ಮಾಡುವಂಥ ಅನಾಚಾರಗಳು ನಮ್ಮನ್ನು ಕಾಡುತ್ತೆ ಎಂಬುದನ್ನು ನಾವು ಇದನ್ನು ನಾವು ಅರಿತುಕೊಂಡಿದ್ದೇವೆ. ಹಾಗಾಗಿ ಇನ್ನು ಮುಂಬರುವ ದಿನಗಳಲ್ಲಿ ನಾವು ಆಲಯದ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ನಮ್ಮನ್ನು ಇನ್ನೂ ಜ್ಞಾನದಿಂದ ತುಂಬಿಸಿರಿ. ಆ ಒಂದು ಜ್ಞಾನವನ್ನು ನಾವು ಅಂಗೀಕರಿಸಿಕೊಳ್ಳಲು ಬೇಕಾದಂಥ ಬಲವನ್ನು, ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸುತ್ತಾರೆ ಹಾಗೂ ಆಶೀರ್ವದಿಸುತ್ತಾರೆ. ಆಮೇನ್. ಇನ್ನು ನೋಟ್ಸ್ ಬರ್ಕೊಳ್ಳಿ.